भैया भैया आ जाओ भैया। ये यहाँ आपको जो मुआ दिसते हैं फोटो बिहार में 25 से ज़्यादा यहाँ भरपूर नीचे रखो नीचे रखो 20 बना दूसरे सर एक हिस्सेदार और हमारे सियासत के सीनियर कांग्रेस लीडर जनाब ಶ್ರೀನಿವಾಸ್ ಬಾಬು यानी कि ಕ್ಯಾಟ್ ಬಾಬೂಜಿ ಹೆಂಗಸರು ಸುಮಾರು ವರ್ಷ ತುಂಬ ಟೈಮಿಂದ ಕಾಯ್ತಾ ಇದ್ದಾರೆ. ಎಲ್ಲರಿಗೂ ರಂಜಾನ್ ಹಬ್ಬ ಶುಭಾಶಯಗಳು. ಎಲ್ಲ ಒಳ್ಳೆಯದಾಗಲಿ. ಜಾಸ್ತಿ ಮಾತಾಡೋದೇನು ಬೇಡ. ಬೇಗ ಅಂಚನ ಹಬ್ಬ ಸುಮಾರು ಹೊತ್ತಿನ ಕಾಯ್ತಾ ಇದ್ದಾರೆ. وصلى الله على النبي الأمي ربنا ظلمنا أنفسنا وإن لم تغفر لنا وترحمنا لنكونن من الخاسرين فاعف عنا शाला इंदे उठा ले बा अंदर शाला के आप तेरा वाह सेल बैग डाल सामने आके फोटो बाजी बस अंदर अಯ್ಯೋ ಓಕೆ ಸರ್. ಇದು ಭಾಳ ಪವಿತ್ರವಾದ ಕಾರ್ಯಕ್ರಮ. ಈ ಪವಿತ್ರವಾದ ರಂಜಾನ್ ಹಬ್ಬದ ಪ್ರಯುಕ್ತ ರಹೀಮ್ ಅವರು ಸ್ನೇಹಿತರು ಮತ್ತು ಅವ್ರ ಸ್ನೇಹಿತರೆಲ್ಲ ಸೇರ್ಕೊಂಡು ಏನು ರಂಜಾನ್ಗೆ ಕಿಟ್ಟನ್ನು ವಿತರಣೆ ಮಾಡ್ತಿದ್ದಾರೆ. ಭಾಳ ಸಂತೋಷ. ಬಡವ್ರ ಮಕ್ಕಳಿಗೆ ಎಲ್ಲ ಥರ ವರ್ಗದವ್ರಿಗೂ ಸಹಾಯ ಆಗೋಂಥ ಇದು ಕಾರ್ಯಕ್ರಮ. ನಿಜವಾಗ್ಲೂ ರಹೀಮ್ ಅವರು ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ರಂಜಾನ್ ಹಬ್ಬದ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ಸ್ ಸರ್. ಇದೇನೆಂದರೆ ಈ ಏರಿಯಾದಲ್ಲಿ ನಾನು ಓಡಾಡ್ಕೊಂಡಿದ್ದೆ. ಇಲ್ಲಿ ಬಡವ್ರದ್ದು ತನ ನೋಡಿದೆ ನಾನು ಒಂದು ಸ್ವಲ್ಪ. ಯಾಕಂದರೆ ತುಂಬ ಸ್ನೇಹಿತರು ನಂದು ಇಲ್ಲಿರೋರೆ. ಯಾಕಂದರೆ ಇಲ್ಲಿರೋದು ಪರಿಸ್ಥಿತಿ ನೋಡಿದೆ. ಅದು ನೋಡಿ ನಾವು ತಿತ್ತರದ ಅನ್ನದಲ್ಲಿ ಒಂದೆರಡು ತುತ್ತು ಬಡವ್ರಿಗೆ ಕೊಡೋದ ಅಂತ ನಮ್ಮ ಆಶೀರ್ವಾದ. ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಸಾಹೇಬ್ರವರು CM ಆಗಬೇಕು ನಮ್ಮದು ತುಂಬ ಆಸೆ ಇದೆ. ಇಡೀ ಮುಸ್ಲಿಂ ಬಂಧುಗಳವ್ರಿಗೂ ಒಂದು ಆಸೆ ಇದೆ. ಇದೇ ಕ್ಷೇತ್ರದಲ್ಲಿ ಏನು ನಮ್ಮ ತನ್ವೀರ್ ಸೇಠ್ ಸಾಹೇಬರು ಏರಾ ನಾಯಕರು ತನ್ವೀರ್ ಸೇಠ್ ಸಾಹೇಬ್ರಿಗೆ ಒಂದು ಅಧಿಕಾರ ಕೊಡಬೇಕು. ಏರಿಯಾದಲ್ಲಿ ಏನು ಡೆವಲಪ್ಮೆಂಟ್ ಇಲ್ಲ. ಯಾಕಂದರೆ ಏನೂ ಇಲ್ಲ. ಯಾಕಂದರೆ ಉಳಿದಿದ್ದ ಮಾತು ಸಿದ್ದರಾಮಯ್ಯ ಸಾಹೇಬರು ಉಳಿಸ್ಕೋತಾರೆ ಅಂತ ನಮಗೆಲ್ಲ ನಂಬಿಕೆ ಇದೆ. ಯಾಕಂದರೆ ಎಲ್ಲ ಮುಸ್ಲಿಂ ಬಂಧುಗಳು ಡಿ ಕೆ ಶಿವಕುಮಾರ್ CM ಆಗಬೇಕು ಅಂತ ಕಂಡಲ್ಲಿ ಒಂದು ಆಸೆ ಇಟ್ಕೊಂಡಿದ್ದಾರೆ. ಆ ಆಸೆ ಬೇಗ ನಿಲ್ಲಿಸೋದು ಸರ್. ಒಂದು 300 ಜನಗೆ ನಾವು ಕಿಟ್ ಕೊಟ್ಟಿದ್ದೀವಿ. ಇದರಲ್ಲಿ ಹೇಳೋದೊಂದು ಕೊಡೋದೊಂದು ಆ ಥರ ಏನೂ ಇಲ್ಲ. 1000 ಹೇಳ್ತಾರೆ, ಎಷ್ಟು ಮಾಡಿದ್ದೀವಿ ಅಷ್ಟೇ ಹೇಳ್ತಾರೆ ಸರ್, ನೇರವಾಗಿ. ಈ ರಂಜಾನ್ ಪವಿತ್ರ ದಿನಗಳಲ್ಲಿ ನಾನು ಉಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳಿ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಕೌಸರ್ ಟೀಮ್ ಮತ್ತು ರಹೀಮ್ ಭೈ ಅವರು ಬಳಗ ಇವತ್ತು ಏನು ಪವಿತ್ರ DK ಬ್ರದರ್ಸ್ ಇವತ್ತು ಏನು ಅವರು ಒಂದು ಒಳ್ಳೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ರೇಷನ್ ಕಿಟ್ ವಿತರಣೆದು ನಾನು ಹೃದಯಪೂರ್ವಕವಾಗಿ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ನಮ್ಮ ಬಾಬು ಅಣ್ಣ ಮತ್ತು ನಮ್ಮ ಕೌಸರ್ ಅಣ್ಣ ಎಲ್ಲ ಅತಿಥಿಗಳು ಬಂದವರೆ. ನಾನು ಇವ್ರ ಬಳಗ ಪರವಾಗಿ ನನ್ನ ಜನ ಪರವಾಗಿ ನಾನು ಹೃದಯಪೂರ್ವಕವಾಗಿ ಅವ್ರ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ಈ ರಂಜಾನ್ ತಿಂಗಳಿನಲ್ಲಿ ಒಂದು ದೇವರ ಹತ್ರ ಬೇಳ್ಕೊತೀನಿ. ನಮ್ಮ ನತುರಾಜ್ ಕ್ಷೇತ್ರದ ಶಾಸಕರಾದ ಮಾನ್ಯ ತನ್ವೀರ್ ಸೇಠ್ ಸಾಹೇಬರಿಗೆ ಒಂದೇ ತಿಂಗಳಿನಲ್ಲಿ ಇವ್ರಿಗೆ ಒಂದು ಸಚಿವರ ಸ್ಥಾನ ಕೊಡಬೇಕು ಅಂತ ಆ ಈಶ್ವರ ಚಾಮುಂಡಿ ಅಮ್ಮನ ಹತ್ರ ಪ್ರಾರ್ಥನೆ ಮಾಡಿ ಎಲ್ಲರೂ ಬಂದಿರೋದಕ್ಕೆ ನಾನು ಸಂತೋಷದಿಂದ ಕಾರ್ಯಕ್ರಮ ಆಯಿತು. ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಪವಿತ್ರ ರಂಜಾನ್ ಹಬ್ಬದ ಎಲ್ಲರಿಗೂ ಶುಭಾಶಯ. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಿ. ಈ ದಿವಸ ನಾನು ನೂರ್ ಅಹಮದ್ ಮಂಡ್ಯ. ಇವಾಗ ನಮ್ಮ ರಹೀಮು ನಾವು ನೋಡ್ತಾ ಇದ್ದೀವಿ, ಸೋಷಲ್ ವರ್ಕ್ ಮಾಡ್ಕೊಂಡು ಬರ್ತಾರೆ. ಅಣ್ಣ ನೀವು ನಮ್ಮ ಜೊತೆ ಬರಬೇಕು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಬಂದು ನೋಡಿದೆ. ಬಹಳ ಖುಷಿ ಆಯಿತು. ನಾನು
ಈ ಮಾಧ್ಯಮ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇಂಥ ಕೆಲಸ ಮಾಡೋರನ್ನ ನಾವೆಲ್ಲ ಸೇರಿ ಮುಂದೆ ಬೆಳೆಸಬೇಕು. ಇಂಥವ್ರು ಮುಂದೆ ಬಂದಾಗ ಇನ್ನೂ ಯುವಕ ಇದ್ದಾರೆ, ಇನ್ನೂ ಇವ್ರಿಗೆ ವಯಸ್ಸಿದೆ, ಒಳ್ಳೆ ಆಲೋಚನೆ ಇದೆ, ಒಳ್ಳೆ ಯೋಚನೆ ಮಾಡ್ತಾರೆ, ಸಮಾಜಕ್ಕೊಂದು ಒಳ್ಳೇದೈತದೆ. ಇಂಥ ಹುಡುಗನ್ನ ನಾವು ಬೆಳೆಸಿದ್ರೆ ಸಮಾಜಕ್ಕೆ ಒಳ್ಳೇದೈತದೆ. ಮತ್ತು ಬಂದಿರೋ ತಾಯಂದಿರಿಗೆ ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಇದು ತೋರಿಸ್ಬಿಟ್ಟು ಕೊಡಬೇಕು ಅಂತ ಏನಿಲ್ಲ. ಏನಂತ ಹೇಳಿದ್ರೆ, ಇವ್ರಿಗೆ ನೋಡ್ಬಿಟ್ಟು ಇನ್ನೂ ಒಂದು 100 ಜನ ಹುಡ್ತಾರೆ, ನಾವು ಈ ಥರ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹುಡ್ತಾರೆ. ಅದಕ್ಕೆ ಇದು ತೋರಿಸ್ಬಿಟ್ಟು ಎಲ್ಲರಿಗೆ ಕೊಡ್ತಾ ಇರೋದು. ಅವ್ರು ಏನು ಹೇಳಿದ್ದಾರೆ ಅದು ಮಾಡಿದ್ದಾರೆ. ಇಷ್ಟು ಹೇಳಿ ನಾನು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.